ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಮನೆಗೆ ಕ್ಯೂಟ್ ಆದಂಥ ಯಂಗ್ ಕಪಲ್ಸ್ನ ಊಟಕ್ಕೆ ಇನ್ವೈಟ್ ಮಾಡಿದ್ವಿ. ಹೀಗಾಗಿ ಏನೇನೆಲ್ಲ ಮೆನು ಮಾಡಿದ್ದೆ, ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ರೆಸಿಪಿ ಸಮೇತ ತೋರಿಸ್ತೀನಿ. ಸೊ ನಿಮಗೂ ಗೆಸ್ಟ್ ಎಲ್ಲ ಬಂದಾಗ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ. ಇದು ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಗ್ರೇವಿ ಸಖತ್ತಾಗಿ ಬಂದಿದ್ದು ಮಾತ್ರ. ಇನ್ನು ಬಂದ್ಬಿಟ್ಟು ವೆಜಿಟೇಬಲ್ ಸಾಂಬಾರು. ಇದು ರೆಸಿಪಿನೆಲ್ಲ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಇದು ಸ್ವೀಟ್ ಕಾರ್ನ್ದು ಒಂದು ಕೋಸಂಬರಿ ಥರ ಮಾಡಿದ್ದೆ. ಚಾಟ್ಸ್ ಥರನೂ ಕೂಡ ಅದು ಫೀಲ್ ಆಗ್ತಾಯಿತ್ತು, ಸಖತ್ತಾಗಿ ಬಂದಿತ್ತು. ಇದು ಹೆಸರುಬೇಳೆ ಮತ್ತು ಸಾಬುದಾನೆ ಪಾಯಸ. ಸೊ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇದು ಬಂದುಬಿಟ್ಟು ಸ್ವೀಟ್ ಕಾರ್ನ್ನ ಜಸ್ಟ್ ಚೂರು ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಕ್ಯಾರೆಟು ಮತ್ತು ದಾಳಿಂಬೆ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಇದು ನನಗೆ ಹೆಂಗೆ ಅನಿಸಿತ್ತು ಅಂದರೆ, ನಿಜ ಹೇಳ್ಬೇಕಂದ್ರೆ ಇದನ್ನು ನಾವು ಡಯಟ್ ಮಾಡೋರೆಲ್ಲ ಬ್ರೇಕ್ಫಾಸ್ಟ್ ಆಗಿ ಕೂಡ ತೊಗೋಬೋದು. ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ, ರಾ ಇರುತ್ತೆ, ಆಯಿಲ್ ಇರೋಲ್ಲ. ಹೀಗಾಗಿ ಬ್ರೇಕ್ಫಾಸ್ಟಲ್ಲಿ ಕೂಡ ತೊಗೋಬೋದು ಅಂತ ಅನಿಸಿತ್ತು ನನಗೆ ಡಯಟ್ ಮಾಡೋರು. ಇನ್ನು ಗೆಸ್ಟ್ ಎಲ್ಲ ಬಂದಾಗ ಈ ಥರ ಸ್ವೀಟ್ ಕಾರ್ನ್ ಏನಾದರೂ ನಾವು ಕೋಸಂಬರಿ ಥರ ಮಾಡಿದ್ರೆ ತುಂಬ ಅವ್ರಿಗೂ ಖುಷಿ ಆಗುತ್ತೆ. ಒಂಥರ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾನು ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಚಾಟ್ ಮಸಾಲ, ಸ್ವಲ್ಪ ಕೊರಿಯಾಂಡರು ಮತ್ತು ಆ ಲೆಮನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟಕ್ಕೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮಾತ್ರ. ಕಾಂಗ್ರೆಸ್ ಕಡಲೆ ಬೀಜ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತೈತೆ, ಬಟ್ ನನ್ನ ಹತ್ರ ಇರಲಿಲ್ಲ. ಆದರೂ ಕೂಡ ತುಂಬಾ ಚೆನ್ನಾಗಿ ಬಂತು. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಮನೆಗೆ ಯಾರಾದರೂ ಬಂದಾಗ ಅಥವಾ ಏನಾದ್ರು ಫೆಸ್ಟಿವಲ್. ನಾನು ಅಡುಗೆನ ಹೆಂಗೆ ಮ್ಯಾನೇಜ್ ಮಾಡ್ತೀನಂದರೆ, ಈ ಕಡೆ ಒಂದು ಕಡೆ ನಾನು ಕಾರ್ನ್ ಏನಾದರೂ ಮಾಡ್ಕೋತಾ ಇರ್ತೀನಲ್ವ, ಅಷ್ಟರಲ್ಲಿ ಬೇಳೆನೆಲ್ಲ ವಿಸಲ್ ಮಾಡ್ಕೊಂಡಿರ್ತೀನಿ. ಕುಕ್ಕರಲ್ಲಿ ಬೇಯಿಸೋದನ್ನೆಲ್ಲ ನಾವು ಮೊದಲೇ ಮಾಡ್ಕೊಂಡಿಟ್ಕೊಂಡಾಗ ಅದು ಪ್ರೆಷರ್ ಇಳಿಯೋವರೆಗೂ ಟೈಮೆಲ್ಲ ವೇಸ್ಟ್ ಆಗುತ್ತಲ್ವ, ಅದು ಸೇವ್ ಆಗುತ್ತೆ. ಸೊ ಹಿಂಗಾಗಿ ಈ ಕಡೆ ಸಾಂಬಾರು ಮಾಡ್ಕೊತಾ ಇದ್ದೀನಿ, ಈ ಕಡೆ ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಸೊ ಎರಡು ಕೆಲಸ ಒಮ್ಮೆ ಆಗುತ್ತೆ. ಇನ್ನು ಬಂದುಬಿಟ್ಟು ನಾನಿಲ್ಲಿ ವೆಜಿಟೇಬಲ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಂತು ಸಾಂಬಾರು. ನಾನು ಮೊದಲೆಲ್ಲ ಬೇಳೆ ಜೊತೆನೇ ವೆಜಿಟೇಬಲ್ನ ಬಾಯ್ಲ್ ಮಾಡೋಕೆ ಹಾಕ್ತಾಯಿದ್ದೆ. ಹೀಗಾಗಿ ಅಷ್ಟೊಂದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಸಾಂಬಾರು. ಬಟ್ ಇತ್ತೀಚೆಗೆ ಈ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಒಂದು ಪಲ್ಯ ಥರ ಹೆಂಗೆ ಒಗ್ಗರಣೆ ಕೊಡ್ತೀವಲ್ವ, ಆ ಥರ ಒಂದು ಆನಿಯನ್ನು, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ, ಆಮೇಲೆ ಏನೇನು ವೆಜಿಟೇಬಲ್ ಇರುತ್ತಲ್ವ ಅದನ್ನೆಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇನ್ನೂ ಸಾಫ್ಟ್ ಆಗೋವರೆಗೂ ಅದನ್ನು ನಾನು ವೇಟ್ ಮಾಡ್ತೀನಿ. ನಾವು ಅಡುಗೆ ಹಾಗೆ ಯಾವಾಗ ನಿಧಾನವಾಗಿ ಟೈಮ್ ಕೊಡ್ತಾ ಚೆನ್ನಾಗಿ ಫ್ರೈ ಮಾಡಿ ಅಡುಗೆ ಮಾಡ್ತೀವಲ್ವ, ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅರಿಶಿನ, ಖಾರ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಮಸಾಲ ಕೂಡ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡೆ. ಲಾಸ್ಟಿಗೆ ನಾನು ಚೂರು ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ಅದು ಹೆಂಗಂದರೆ, ಹುಳಿ ಮತ್ತು ಖಾರಕ್ಕೆ ಮತ್ತು ಸಾಲ್ಟಿಗೆ ಚೂರು ಸಕ್ಕರೆನ ಆ್ಯಡ್ ಮಾಡಿದಾಗ ಒಂದು ಡಿಫ್ರೆಂಟ್ ಆದಂಥ ಟೇಸ್ಟ್ ಬರುತ್ತೆ, ಯಾವುದೇ ಒಗ್ಗರಣೆ ಇರಲಿ. ಇನ್ನು ಅದಕ್ಕೆ ಬಂದುಬಿಟ್ಟು ನಾನು ಬೇಳೆನ ಮೊದಲೇ ಸ್ವಲ್ಪ ದಟ್ಟವಾಗಿ ತಿಕ್ಕಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಇದು ನಿಜ ಹೆಂಗಂದರೆ ಇಡ್ಲಿಗೆ ಕೂಡ ಸೂಟ್ ಆಗುತ್ತೆ, ಆ ಥರ ಟೇಸ್ಟಿಯಾಗಿ ಬಂದಿತ್ತು. ಇಂಚೂರು ಮನೆಯಲ್ಲಿ ಪುದೀನ ಎಲೆಗಳು ಎಕ್ಸ್ಟ್ರಾ ಇತ್ತು, ಹೀಗಾಗಿ ಒಂದು 4 ಪುದೀನ ಎಲೆಗಳು ಮತ್ತು ಸ್ವಲ್ಪ ಕೊರಿಯಾಂಡರ್ನ ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಚೆನ್ನಾಗಿ ಕುದಿಸ್ದೆ ಅಷ್ಟೇ, ಸಖತ್ತಾಗಿ ಟೇಸ್ಟ್ ಬಂತು. ಇಡ್ಲಿಗೂ ಸೂಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಅದೇ ಅಂತ ಇದ್ರು, ಸೇಮ್ ಹೋಟೆಲ್ ಥರ ಆಗಿದೆ, ಚೆನ್ನಾಗಿ ಬಂದಿದೆ ಈ ಸಲ ಎಲ್ಲ ಅಡುಗೆ ಅಂತ. ತುಂಬ ಖುಷಿ ಆಯಿತು. ಇನ್ನು ಬಂದ್ಬಿಟ್ಟು ಸ್ವೀಟಲ್ಲಿ ಏನು ಮಾಡಲಿ ಅಂತ ಕನ್ಫ್ಯೂಸ್ ಆಗ್ತಾಯಿದ್ದೆ. ಆವಾಗ ನಮ್ಮಮ್ಮ ಹೇಳಿದ್ದು, ಹೆಸರುಬೇಳೆ ಪಾಯಸಗೆ ಸಬ್ಬಕ್ಕಿನ ನೆನೆ ಹಾಕಿಬಿಟ್ಟು ಪಾಯಸ ಮಾಡು, ಅದು ಸಖತ್ತಾಗಿ ಬರುತ್ತೆ ಅಂತ ಅಂದರು. ಸೊ ಹೀಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ, ಬಟ್ ಸಖತ್ತಾಗಿ ಬಂತು. ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಅದಕ್ಕೆ ನಾನು ಮೊದಲೇ ಸಬ್ಬಕ್ಕಿನ ನೆನೆ ಹಾಕಿದ್ದೆ. ಸೊ ಇದನ್ನು ಏನು ಮಾಡಿಬಿಟ್ಟೆ, ಇದಕ್ಕೆ ಸಾಬುದಾನಿ ಕೂಡ ಅಂತೀವಿ ನಾವು. ಸೊ ಸಾಬುದಾನಿನ ನೆನೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಇದು ಹೆಂಗಂದರೆ, ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಇದ್ರದ್ದು ನಾವು ಅವಲಕ್ಕಿ ಥರ ಕೂಡ ಮಾಡ್ಕೊತೀವಿ, ವಡೆ ಕೂಡ ಮಾಡ್ತೀವಿ. ಅದು ಸಖತ್ತಾಗಿ ನಂಗೆ ಇಷ್ಟ ಆಗುತ್ತೆ. ಸೊ ಸಾಬುದಾನಿ ಎಲ್ಲ ಐಟಮ್ಸು ನಂಗೆ ಇಷ್ಟ. ಅದು ಫ್ರೈ ಆದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಂಡು ಸಾಬುದಾನಿ ಪೂರ್ತಿ ಬಾಯ್ಲ್ ಆಗಬೇಕು, ಅಲ್ಲಿವರೆಗೂ ಅದಕ್ಕೇನು ಆ್ಯಡ್ ಮಾಡಬಾರ್ದು. ಚೆನ್ನಾಗಿ ಬಾಯ್ಲ್ ಆದ ತಕ್ಷಣ ಏನು ಬೇಳೆ ಇರುತ್ತಲ್ವ, ಆ ಬೇಳೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು, ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕೋಬೋದು, ಬಟ್ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಲರ್ ಮಾತ್ರ ಡಾರ್ಕಾಗಿ ಬರುತ್ತೆ ಅಷ್ಟೇ. ನೀವು ಕಲರ್ ಡಾರ್ಕ್ ಬೇಡ ಅಂತ ಯಾರಿಗೆ ಪ್ಲ್ಯಾನ್ ಇರುತ್ತಲ್ವ, ಅವರು ಸಕ್ಕರೆ ಕೂಡ ಹಾಕೋಬೋದು. ಸೊ ಈ ಥರ ಅದು ಬಾಯ್ಲ್ ಬಂದ ತಕ್ಷಣ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹಾಲು ಹಾಕ್ಕೊಂಡ್ರೆ ಮುಗೀತು, ಪಾಯಸ ರೆಡಿ ಆಗಿಬಿಡುತ್ತೆ. ಇನ್ನು ಟೈಮ್ ಹಂಗೆ ಓಡ್ತಾನೆ ಇತ್ತು, ಹೀಗಾಗಿ ನೆಕ್ಸ್ಟ್ ಬೇಗ ನಾನು ಅದು
ಕ್ಯಾಪ್ಸಿಕಮ್ದು ಮತ್ತು ಆನಿಯನ್ನು ಎರಡು ಮಿಕ್ಸ್ ಮಾಡಿ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗ್ರೇವಿಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕಂತ. ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಕರಿಬೇವು ಇದೆಲ್ಲನೂ ಹಾಕಿ ಎಲೆ ಮತ್ತು ದಾಲ್ಚಿನ್ನಿನ ಹಾಕಿ ಕೊರಿಯಾಂಡರು ಮತ್ತು ಪುದೀನ ಸೊಪ್ಪನ್ನ ಬಳಸ್ಕೊಂಡು ಅದನ್ನು ಸ್ವಲ್ಪನೇ ಬಾಡಿಸಿ ಅದನ್ನ ರುಬ್ಕೊಂಡು ಇಟ್ಕೊಂಡೆ. ಇನ್ನು ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಏನೊಂದು ಮಸಾಲೆ ಇತ್ತಲ್ವ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚೂರು ಗೋಡಂಬಿಗಳನ್ನ ಕೂಡ ಹಾಕ್ಕೊಂಡಿದ್ದೆ. ಗೋಡಂಬಿ ಹಾಕೋದ್ರಿಂದ ಸೇಮ್ ಟೇಸ್ಟು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಇನ್ನು ಬಂದುಬಿಟ್ಟು ಖಾರ ಪೌಡ್ರು, ಅರಿಶಿನ ಪೌಡ್ರು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ಕುದಿಸ್ಕೋತಾ ಇದ್ದೀನಿ. ಕೆಲವರು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಸೇಮ್ ಸೈಜಲ್ಲಿ ಕಟ್ ಮಾಡಿ ಮೊದಲು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಗ್ರೇವಿ ಒಂದು ಮಸಾಲೆನ ಆ್ಯಡ್ ಮಾಡಿ ಒಗ್ಗರಣೆಗೆ ಹಾಕೋತಾರೆ. ಬಟ್ ನಾನಿಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ನೋಡೋಣ ಹೆಂಗೆ ಬರುತ್ತೆ ಟೇಸ್ಟು, ಫ್ರೈಯೇ ಮಾಡೋದು ಬೇಡ ಅಂತ ಈ ಥರ ಟ್ರೈ ಮಾಡಿದೆ. ಇನ್ನು ಮನೆಯಲ್ಲೇ ಸ್ವಲ್ಪ ಹಾಲಿನ ಕೆನೆ ಇರುತ್ತಲ್ವ ಅದನ್ನು ಒಂದು ಚೂರು ಹಾಲನ್ನ ಕೂಡ ಆ್ಯಡ್ ಮಾಡಿದೆ. ಮೇಲೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡಿದ್ದು ನಾನು ಅಮೂಲ್ ಬಟರ್ನ ಇಲ್ಲಿ ಬಳಸಿದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನೋಡಿ. ಇನ್ನು ಬಂದುಬಿಟ್ಟು ನಾವು ಈ ಬಜ್ಜಿ, ಬೋಂಡಾ ಇದೆಲ್ಲ ಬೇಡ, ಸೊ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಗೋಬಿ ಮಂಚೂರಿನ ಮಾಡಿದ್ದು. ಇದೇ ರೆಸಿಪಿನ ಶೇರ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಗೋಬಿ ಮಂಚೂರಿ ಒಂದು ರೆಸಿಪಿನ ತೋರಿಸಿದ್ದೆ. ಹೀಗಾಗಿ ಈ ವಿಡಿಯೋನ ಮತ್ತೆ ಶೂಟ್ ಮಾಡಿಲ್ಲ ನಾನು. ಇದು ಬಂದುಬಿಟ್ಟು ಗ್ರೇವಿ ಬಗ್ಗೆ ಹೇಳೋದಾದರೆ ಸಖತ್ತಾಗಿ ಬಂದಿತ್ತು ಮಾತ್ರ. ಗ್ರೇವಿಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ, ಸ್ವಲ್ಪ ಥಿಕ್ಕಾಗೆ ಮಾಡಿದ್ದೆ. ಏನಕ್ಕಂದರೆ ಅನ್ನಕ್ಕೆ ಹೆಂಗೂ ನಾನು ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ, ಹೀಗಾಗಿ ಸ್ವಲ್ಪ ಥಿಕ್ಕಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗ್ರೇವಿಗೆಲ್ಲ ಹೊರಗಡೆ ಹೆಂಗಂದರೆ ಜನ ಸ್ವಲ್ಪ ಕ್ರೀಮು ಅದೆಲ್ಲ ಆ್ಯಡ್ ಮಾಡ್ತಾರೆ. ಅದ್ರ ಬದಲಾಗಿ ನೀವು ಮನೆಯಲ್ಲೇ ಇರೋ ಹಾಲಿನ ಮೇಲಿನ ಕೆನೆ ಕೂಡ ಆ್ಯಡ್ ಮಾಡ್ಬೋದು. ಸೊ ನನ್ನ ಅಡುಗೆ ಇಲ್ಲಿ ರೆಡಿಯಾಗಿದೆ. ಮಜ್ಜಿಗೆ ಇಲ್ಲದೆ ಸೌತ್ ಕರ್ನಾಟಕ ಜನರದ್ದು ಊಟನೇ ಎಂಡ್ ಆಗಲ್ಲ. ಹಿಂಗಾಗಿ ಮಜ್ಜಿಗೆ, ಚಪಾತಿ, ಈ ಗ್ರೇವಿ, ಸಾಂಬಾರು ಮತ್ತು ಸಲಾಡ್ಗೆ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೆ, ಪಾಯಸ ಮತ್ತು ಕೋಸಂಬರಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಖುಷಿ ಆಯಿತು. ಸೊ ಅವರು ಅಷ್ಟೇ ಊಟ ಚೆನ್ನಾಗಿದೆ ಅಂತ ಊಟ ಮಾಡಿ ಮೂವಿ ಕೂಡ ನೋಡಿ 11 ಗಂಟೆಗೆ ಹೊರಟ್ರು. ಅವ್ರು ಹೊರಟ ತಕ್ಷಣ ಇಲ್ಲಿ ನನ್ನ ಮಗ ಈ ಥರ ಗೊಂಬೆನ ಮಲಗಿಸ್ತಿದ್ದೀನಿ, ಸೌಂಡ್ ಮಾಡಬೇಡ ಅಂತ ಅವನು. ಸೊ ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮ್ಮ ಮನೇಲೂ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈವನ್ ನಾವು ಯಾರಿಗಾದ್ರೂ ಒಂದು ಊಟಕ್ಕೆ ಕರಿತೀವಿ ಅಂದಾಗ ಅವರು ಖುಷಿಯಾಗಿ ಊಟ ಮಾಡಿದರೆ ಅದು ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಗಾಗ ನಾವು ಮನೆಗೆ ಯಾರನ್ನಾದ್ರೂ ಊಟಕ್ಕೆ ಕರಿತಾ ಇರಬೇಕು, ಅದು ಒಳ್ಳೆಯದು ಕೂಡ ಅಂತೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.